ಒಂದು ದಿನ ರಾತ್ರಿ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಆ ಹಾಡಿದೆಯಲ್ಲ, ಆ ಹಾಡು ಶೂಟಿಂಗ್ ಆಗ್ತಾ ಇದೆ MG ರೋಡಲ್ಲಿ. ರಾತ್ರಿ 12 ಗಂಟೆಗೆ ರಜನಿಕಾಂತ್ ಸರ್, ನಾಗಾರ್ಜುನ ಅವರು, ರವಿಚಂದ್ರನ್ ಸರ್, ಜೂಹಿ ಚಾವ್ಲಾ ಅವರು, ದೊಡ್ಡ ತಾರಾಗಣ. MG ರೋಡಲ್ಲಿ ನೀವು ಕಂಪ್ಲೀಟ್ ಮಳೆ ಇಲ್ಲದಿರೋ ಟೈಮಲ್ಲಿ ಎಷ್ಟೋ ಟ್ಯಾಂಕರ್ಗಳು ತರಿಸಿ ಕಂಪ್ಲೀಟ್ ಮಳೆ ಬರೋಂಗ್ ಮಾಡಿ ರಸ್ತೆನೆಲ್ಲ ಕಂಪ್ಲೀಟ್ ಆಗಿ ನೀವು ನೀರು ಅಂದ್ರೆ ವೆಟ್ ಮಾಡಿ ಶೂಟ್ ಮಾಡೋದಂದ್ರೆ ತಮಾಷೆ ಅಲ್ಲಮ್ಮ. ಆಗಿನ ಕಾಲದಲ್ಲಿ ತಮಾಷೆ ಅಲ್ಲ. ಇವಾಗ ಬಿಡಿ, ಸ್ಪೆಷಲ್ ಎಫೆಕ್ಟ್ಸ್ ಇದೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಿಮ್ಗೆ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ಪ್ರಪಂಚವೇ ಕೈಯಲ್ಲಿದೆ, ಅಂದ್ರೆ ಫೋನಲ್ಲಿದೆ, ಏನ್ ಬೇಕಾದ್ರೂ ಡೆವಲಪ್ ಮಾಡ್ಬೋದು. ಇದು ಟೆಕ್ನಾಲಜಿ, ಇರುವಂತ ಡಿಜಿಟಲೈಸೇಷನ್ ಆಗಿರುವಂತ ಪ್ರಪಂಚ. ಆವಾಗ ಎಲ್ಲ ರಾಜ್ ಟಾಕ್ನಲ್ಲಿ ಸಿನಿಮಾ ಮಾಡಿದಂಥ ದಿಗ್ಗಜರಮ್ಮ ಇವರು ಅಷ್ಟು ಕಷ್ಟಪಟ್ಟಿದ್ದಾರೆ, ತಮಾಷೆ ಅಲ್ಲ. ರವಿ ಸರ್ ಅಲ್ಲಿ ಆ ಸಿನಿಮಾ ನೋಡಿ, ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅವ್ರ ಕಷ್ಟ ಏನ್ ಪಟ್ಟಿದ್ದಾರೆ. ಮುಖ ಬಾಡಿದೆ, ಅಂದ್ರೆ ಅಷ್ಟು ಈಸಿ ಅಲ್ಲ ಅದು. ಸಿನಿಮಾ ಮುಗಿಸಿದ್ದು ಬಹಳ ಕಷ್ಟಪಟ್ಟು ಮಾಡಿ ಆ ಸಿನಿಮಾ ಮುಗಿಸಿದ್ದಾರೆ. ಆಮೇಲೆ ಒಂದೊಂದು ಶಾಟು ನೋಡಿ ನೀವು ಆ ಸಿನಿಮಾನಲ್ಲಿ, ಇವತ್ತಿಗೂ ಕೂಡ ಒಂಥರ ವೈಭವೀಕರಿಸುತ್ತೆ ಆ ಇಮ್ಯಾಜಿನೇಷನ್ನು. ಆಮೇಲೆ ಅವ್ರು ತೆಗೆದಂಥ ಪ್ರತಿ ಶಾಟ್ನಲ್ಲಿ ಪರ್ಫೆಕ್ಷನ್ನು, ಅದು ಬಂದ್ಲಿ ರವಿ ಸರ್ ಮಾತ್ರ ಮಾಡೋಕ್ಕಾಗುತ್ತೆ. ಆ ಟೇಕ್ಸು ಅಷ್ಟೇ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ವಾ ಅದನ್ನ ಪರ್ಟಿಕ್ಯುಲರ್ ತೆಗೆದು ಬಿಸಾಕ್ರಿ, ಮತ್ತೆ ರೀಶೂಟ್ ಮಾಡ್ರಿ, ದುಡ್ಡೇ ನೋಡ್ತಾ ಇರಲಿಲ್ಲ. ನೋ ಕಾಂಪ್ರಮೈಸ್. ಏನೋ ಸುತ್ತಬಿಟ್ಟು ಅವಾಗ ಹೇಳೋರು ನಮ್ಮ ಗಾಂಧಿನಗರದ ಲ್ಯಾಂಗ್ವೇಜ್ ಅಲ್ಲಿ, ಸುತ್ತ ಕೊಟ್ಬಿಟ್ರಿ ರೈ ಅಂತ. ಪಿಕ್ಚರ್ನ ಚೆನ್ನಾಗಿಲ್ಲ ಅಂದ್ರೆ ಸುತ್ತ ಬಿಡ್ತಾ ಬಿಡ್ರಿ ಅಂತ. ಇವ್ರು ಸುತ್ತಾ ಇರಲಿಲ್ಲ. ಇವರು ಏನೇ ಕ್ರಿಯೇಟ್ ಮಾಡಿದ್ರು ಕೂಡ ಅದ್ಭುತವಾಗಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋ ಶಕ್ತಿ ಇದ್ದಿದ್ದು ರವಿ ಸರ್ಗೆ. ಇವತ್ತಿಗೂ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಈಸ್ ಅವರು ಕನಸುಗಾರರೇ. ಆಮೇಲೆ ಅವ್ರು ಮಾಡಿದಂಥ ಪ್ರೇಮಲೋಕ ಅನ್ನ ನನಗೆ ಗೊತ್ತಿದ್ದಂಗೆ ಮಣಿರತ್ನಂಜಿ, ರಾಘವೇಂದ್ರ ರಾವ್ಜಿ, ದಕ್ಷಿಣ ಭಾರತದ ದಿಗ್ಗಜರು, ರಾಜಮೌಳಿ ಸಾಹೇಬರು ಕೂಡ ಚೆನ್ನೈಗೆ ತರಿಸ್ಬಿಟ್ಟು, ಅವಾಗೆಲ್ಲ ರೀಲ್ಸ್ ಅಮ್ಮ ಡಬ್ಬ, ಅಲ್ಲಿ ನೋಡಿದ್ದಾರೆ ಸಿನಿಮಾನ. ಅದೇನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಲ್ಲ ಅಂತ. ಅಂತ ಒಳ್ಳೆ ಟೆಕ್ನಿಷಿಯನ್, ಅಂತ ಒಳ್ಳೆ ಡೈರೆಕ್ಟರ್, ಅಂತ ಒಳ್ಳೆ ಥಿಂಕರು, ಕ್ರಿಯೇಟರು, ಇದೆಲ್ಲ ಕ್ರೆಡಿಟ್ ಅವ್ರು ಕೊಡಲೇಬೇಕಾಗುತ್ತೆ. ನಾವು ಸಿನಿಮಾ ಹಾಡುಗಳು ಅಂತ ಬಂದಾಗ ಲಹರಿ ಸಂಸ್ಥೆ, ಈಶ್ವರಿ ಸಂಸ್ಥೆ ಒಡಂಬಡಿಕೆ ಆಗುತ್ತೆ. ಅಣ್ಣ ಮನೋಹರ್ ನಾಯ್ಡು ಅವರು ಅದೇ ಆಸ್ ಯೂಶುವಲ್ ಪ್ರೇಮಲೋಕ ಹೋಗೋದಂಗೆನೆ ಇದಕ್ಕೂ ಕೂಡ ಇದು ಬೇಕು ಅಂತ ಕೇಳಿದ್ರು ವೀರಸ್ವಾಮಿ ಸಾಹೇಬರಿಗೆ. ಕೇಳಿದಾಗ ಎಷ್ಟಪ್ಪ ಕೊಡ್ತೀರಾ ಅಂದ್ರು. ನೀವೇ ಹೇಳಿ ಅಂದ್ರು. ಯಾರು? ಅಣ್ಣ ಮನೋಹರಣ್ಣ. 25 ಲಕ್ಷ. ಆ ಕಾಲಕ್ಕೆ 25 ಲಕ್ಷ ಆಡಿಯೋ 1991 ಅಲ್ಲಮ್ಮ ಕೊಟ್ಟಿದ್ದು ಅಂದ್ರೆ ಶಾಂತಿ ಕ್ರಾಂತಿ ಹೈಯೆಸ್ಟ್. ಅದಾದ್ಮೇಲೆ ಅಫ್ಕೋರ್ಸ್ ಮಾರ್ಕೆಟ್ ಅಲ್ಲಿ ಬಹಳ ಬದಲಾವಣೆಗಳು ಬಂತು, ದಾಖಲೆಗಳಾಯಿತು. ಆ ದಾಖಲೆಗಳು ನಮ್ಮ ದಾಖಲೆ ನಾವೇ ಮುರಿದು ಈಗಲೂ ನಡೀತಾನೆ ಇರುತ್ತೆ. ಅದು ಬಿಡಿ, ಅದು ಬೇರೆ ವಿಷಯ. ಲಾಭ ಅನ್ನೋದು ಬಂತಲ್ವಾ ಸರ್ ಆ ಟೈಮಲ್ಲಿ ಶಾಂತಿ ಕ್ರಾಂತಿಗೆ? ಇವಾಗ 25 ಲಕ್ಷ. ಇವಾಗಿಂದೆಲ್ಲ ಕ್ಯಾಲ್ಕುಲೇಷನ್ ಹೆಂಗಿರುತ್ತೆ ಅಂದ್ರೆ 50 ಕೋಟಿಗೆ ಸೇಲ್ ಆಯ್ತಂತೆ ಪ್ಯಾನ್ ಇಂಡಿಯಾದಲ್ಲಿ, 75 ಕೋಟಿಗೆ ಸೇಲ್ ಆಯ್ತಂತೆ, ಈ ತರ ಲೆಕ್ಕಾಚಾರ ಅನ್ನೋದಿರುತ್ತೆ. ಬಟ್ 1991 ನಲ್ಲಿ ಇದು 25 ಲ್ಯಾಕ್ಸ್ ಅಂತ ಹೇಳಿದ್ರೆ, ಸೊ ಅಷ್ಟು ಧೈರ್ಯವಾಗಿ ನೀವಷ್ಟು ಕೊಟ್ಟು ತಗೊಂಡಿದ್ದೀರಾ ಅಂತ ಹೇಳಿದ್ರೆ, ಈ ಹಿಂದಿನ ಮೂವೀಸ್ಗಳು ಅಫ್ಕೋರ್ಸ್ ಹಿಟ್ ಆಗಿದೆ. ಸತ್ಯ. ಬಟ್ ಹಾಕಿದ್ದು ಬಂಡವಾಳ ಎಷ್ಟು ಲಾಭವನ್ನ ತಂದ್ಕೊಡ್ತು ಅಂತ ನೋಡಿ ಅಮ್ಮ. ಇಲ್ಲಿ ಈಶ್ವರಿ ಪ್ರೊಡಕ್ಷನ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ನಾವು ಅವ್ರ ಜೊತೆಯಲ್ಲಿ ನಾವು ಲಾಭ ನಷ್ಟ ನೋಡಲಿಲ್ಲ. ಅಲ್ಲಿ ಒಂದು ಪ್ರೀತಿ ಇತ್ತು. ಆಮೇಲೆ ಈಶ್ವರಿ ಪ್ರೊಡಕ್ಷನ್ ಅಲ್ಲಿ ಯಾವುದೋ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಅದ್ಭುತವಾಗಿರುತ್ತೆ. ನಾವು ಹಾಕಿದ ದುಡ್ಡು ಬರುತ್ತೆ ಅನ್ನೋ ಗ್ಯಾರಂಟಿ ಇದ್ದೇ ಇತ್ತಮ್ಮ. ಅದು ಸತ್ಯ. ಯಾಕಂದ್ರೆ ಪ್ರೇಮಲೋಕ ಅಪ್ರೂವ್ ಆಗಿತ್ತು, ರಣಧೀರ ಅಪ್ರೂವ್ ಆಗಿತ್ತು. ಎತ್ಕೋತಾನೆ ಶಾಂತಿ ಕ್ರಾಂತಿ ಅಂದ್ರು. ಯಾರು? ನಮ್ಮ ರವಿ ಸರ್. ಹುಟ್ಟೋದಾಕೆ ಸಾಯೋದಾಕೆ. ಅದು ನಿಜವಾಗ್ಲೂ ಆ ಹಾಡು ಕೇಳ್ತಾ ಇದ್ದಾಗ ನನಗೆ ಇವತ್ತಿಗೂ ಇಮೋಷನಲ್ ಆಗ್ಬಿಡ್ತೀನಿ ಕೆಲವು ಟೈಮಲ್ಲಿ. ಅದ್ರಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಹಳ್ಳಿಯಿಂದ ಬಂದಿರಬಹುದು, ಇಲ್ಲ ಬಹಳ ಡಿಪ್ರೆಷನ್ ಇರುವಂತ ಒಬ್ಬ ಮನುಷ್ಯ, ಹೆಂಡಾಗಿರ್ಬೋದು ಗಂಡಾಗಿರ್ಬೋದು, ಬಡ ಕುಟುಂಬದಿಂದ ಬಂದವರು, ಯಾರೇ ಕೇಳಲ್ಲ ಯಾರನ್ನ ಸಾಧನೆ ಮಾಡಿ ನಾನು ತೋರಿಸ್ತೀನಿ ಅನ್ನೋ ಒಂದು ಛಲ ಬರುತ್ತೆ ಯಾರು ಕೇಳಿದ್ರೆ, ಮೋಟಿವೇಶನ್. ನಾನು ಇವತ್ತಿಗೂ ಯಾವತ್ತೂ ಒಂದ್ಸಲಿ ಗುಣಿಗಾಡ್ತಾ ಆಡ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ.
ಒಂಥರ ಎಮೋಷನಲ್, ಬಹಳ ಟಚ್ ಆಗುವಂಥ ಹಾಡಮ್ಮ ಅದು. ಎಲ್ಲ ಹಾಡುಗಳು ಅದ್ಭುತವಾಗಿತ್ತು. ನೋಡಿ, ಒಂದು ಸೀನಲ್ಲಿ ತಾವು ಸಿನಿಮಾ ನೋಡಿದಿರೋ ನನಗೆ ಗೊತ್ತಿಲ್ಲ, ಇವಾಗ ನೋಡ್ತೀರಿ ಎನಿವೆ, ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ಬಹಳ ಒಳ್ಳೆ ಸುದ್ದಿ ಕೊಟ್ರಿ ತಾವು. TV 18 ಫೋನ್ ಬಂದಾಗ ನನಗೆ ಬಹಳ ಖುಷಿ ಆಯ್ತು. ಶಾಂತಿ ಕ್ರಾಂತಿ ರಿಲಾಂಚ್ ಮಾಡ್ತಾ ಇದ್ದಾರಾ, ಫೆಂಟಾಸ್ಟಿಕ್ ಅಂತ. ಇನ್ನು ನಾನು ರವಿ ಸರ್ ಫೋನ್ ಮಾಡಿ ಕಂಗ್ರಾಚುಲೇಷನ್ಸ್ ಅಂತ ಹೇಳೂ ಇಲ್ಲ, ಅದಕ್ಕೆ ಮುಂಚೆ ನಿಮಗೆ ಸುದ್ದಿ ಬಂದಿದೆ, ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಅದು ಹೇಳ್ತಾ ಇದ್ದೀನಿ ತಮಗೆ. ಒಂದು ಹಾಡನ್ನ ಇದೇ ಹುಟ್ಟೋದಾಕೆ ಸಾಯೋದಾಕೆ ಹಾಡಿಗೆ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ ಸಾವಿರಾರು ಜನ ಮಕ್ಕಳು ವಿತ್ ಯೂನಿಫಾರ್ಮು, ಆ ಬಿಸಿಲಿನಲ್ಲಿ ಆ ಮಕ್ಳಿಗೆ ಊಟ ತಿಂಡಿ, ಆ ಬಿಸಿಲಲ್ಲಿ ಶೂಟ್ ಮಾಡುವಾಗ ಮಕ್ಳಿಗೆ ಏನ್ ಬೇಕಾದ್ರೆ ಆಗ್ಬೋದು. ಪಾಪ ಮಕ್ಕಳಲ್ಲ, ತಲೆ ಸುದ್ದು ಬೀಳ್ಬೋದು. ಜವಾಬ್ದಾರಿ ಕರ್ಕೊಂಡ್ಬರೋದು, ಸ್ಕೂಲಿಂದ ಕರ್ಕೊಂಡೋಗಿ ಮತ್ತೆ ಪೇರೆಂಟ್ಸ್ಗೆ ಮತ್ತೆ ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಬಿಡ್ಬೇಕಲ್ಲ, ಕರ್ಕೊಂಡ್ಬರೋದೊಂದಲ್ಲ, ಇಷ್ಟೆಲ್ಲ ಇಟ್ಕೊಂಡು ಒಂದೊಂದು ಶಾರ್ಟ್ ತೆಗೆಯುವಾಗ ನಾನು ಇದ್ದೀನಮ್ಮ ಅಲ್ಲಿ. ತಮಾಷೆ ಅಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ, ಬಹಳನೇ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾಗೆ. ಅಂದ್ರೆ ಪ್ರತಿಯೊಂದು ಕೂಡ ಇದೇ ರೀತಿ ಮಾಡಬೇಕು, ಹಿಂಗೇ ಬರಬೇಕು ಅನ್ನೋ ಒಂದು ಇದಿತ್ತು. ಅಫ್ಕೋರ್ಸ್ ಸಿನಿಮಾ ಅಂತ ಬಂದಾಗ ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ ಅವರು. ಇನ್ನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ತಾರೆ. ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಿದ್ದೇ ಇಲ್ಲ ಮಹೇಶ್ವರಿ ಸಂಸ್ಥೆ. ದುಡ್ಡು ಕಮ್ಮಿ ಜಾಸ್ತಿ ಅಂತ ನೋಡಿದ್ದೇ ಇಲ್ಲ. ಸಿನಿಮಾ ಚೆನ್ನಾಗಿ ಬಂತ, ಜನ ನೋಡ್ತಾರೆ, ಹಿಟ್ಟಾಗಿ ಆಗುತ್ತೆ ಅನ್ನೋ ಒಂದು ಆ ಶಕ್ತಿ ಇದ್ದಿದ್ದು ಆ ಈಶ್ವರಿ ಅಂದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ಈಶ್ವರಿ ಸಂಸ್ಥೆ ಮಾಡಿಬಿಡಿತ್ತು. ಸೊ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ತರ ನಡೀತಾ ಇದೆ. ಅಂದ್ರೆ ಇವಾಗ ಅವರ ಮಗನೂ ಕೂಡ ಹೇಳಿರುವಂತದ್ದು ಮಾತು, ತ್ರಿವಿಕ್ರಮ್ ಅವರು, ವಿಕ್ರಮ್ ಅನ್ಸುತ್ತೆ, ಅವರ ಮಗ ಹೇಳಿರುವಂತದ್ದು ಸರ್. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ನಡೀತಿದೆ, ಅವರ ಮಗ ಹೇಳಿರುವಂತದ್ದು. ಸೊ ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಾರೆ, ಪ್ಯಾನ್ ಇಂಡಿಯಾ ಯುಗದಲ್ಲಿ ಶಾಂತಿ ಕ್ರಾಂತಿ ಏನಾದ್ರೂ ರಿಲೀಸ್ ಆದ್ರೆ ಪಕ್ಕ ಅದನ್ನ ಹಿಟ್ ಮಾಡೇ ಮಾಡ್ತೀವಿ ಅನ್ನೋ ತರದಲ್ಲಿ ತುಂಬಾ ರಿಕ್ವೆಸ್ಟ್ ಗಳು ಬರ್ತಾ ಇದೆ. ಸೊ ಈ ಕಾರಣಕ್ಕೋಸ್ಕರ ನಾವು ಮತ್ತೆ ರಿಲೀಸ್ ಮಾಡೋ ಪ್ಲಾನ್ ಕೂಡ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಎಷ್ಟು ಖುಷಿ ಅನ್ಸುತ್ತೆ ಸರ್ ಇದನ್ನ ಕೇಳಿದಾಗ. ಅಂದ್ರೆ ಸಮಾಜ ತಾಣದಲ್ಲಿ ಅಲ್ವಾ ನೀವು ಇರ್ತಾ ಇರೋದು? ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಕ್ರಾಂತಿ ಬಿಡುಗಡೆ ಮಾಡಿ ಇದು ಪ್ಯಾನ್ ಇಂಡಿಯಾ ಅಂತ ಹೇಳ್ತಾ ಆವಾಗ ಹೇಳಿದ್ರಿ, ಗ್ಯಾರಂಟಿ ನಾವು ಸೂಪರ್ ಹಿಟ್ ಮಾಡ್ತೀವಿ ಅಂತ. ಅದು ಮಾಡ್ಲಿಕ್ಕೆ ಸಾಧ್ಯ ಕನ್ನಡಿಗರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಇಲ್ಲಿ ಯಾವುದೇ ಭಾಷೆ ಸಿನಿಮಾ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಮ್ಮ, ನಾನು ನೋಡಿದ್ದೀನಿ. ಬಾಹುಬಲಿ ಬಂದಾಗ ಅಲ್ಲಿ ಆಂಧ್ರನಲ್ಲಿ ರಿಪೋರ್ಟು ಸ್ವಲ್ಪ ಹಿಂಗಿತ್ತು, ಬಹಳ ಟೆನ್ಷನ್ ಆಗಿದ್ದು ನಿರ್ಮಾಪಕರು ಎಲ್ಲರೂ, ಇಡೀ ಟೀಮು. ನಾನು ಹೋಗಿ ಸಿನಿಮಾ ನೋಡಿದೆ ಇದೇ ಒರೈನ್ ಮಾಲಲ್ಲಿ, ನೋಡ್ಬಿಟ್ಟು ಫೋನ್ ಮಾಡಿ ಅಲ್ಲಿ ಸೂಪರ್ ಹಿಟ್ ಅಂತ. ನಂಬಲಿಲ್ಲ ಅವರು. ಯಾರ ಜೊತೆ ನೋಡಿದೆ? ನಾನು ಒಬ್ಬ ಪ್ರೇಕ್ಷಕನಾಗಿ ಕನ್ನಡಿಗರು ಎಲ್ಲರೂ ಕೂತ್ಕೊಂಡು ನೋಡಿದಾಗ ಎಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಅಂತ. ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರು ಮೈಸೂರಿನಲ್ಲಿ ರಿಪೋರ್ಟ್ ನಮ್ಮ ಕನ್ನಡಿಗರು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಯಾವುದೇ ಭಾಷೆ ಆಗಿಲ್ಲಮ್ಮ, ಅದು ಸೂಪರ್ ಹಿಟ್. ಸೊ ಹಾಗಾಗಿ ನಮ್ಮ ಜನ ನಮ್ಮ ಸಿನಿಮಾ ಬೆಳೆಸ್ತಾ ಇರ್ತಾರ. ಅವರು ಸೋಷಿಯಲ್ ಮೀಡಿಯಾನಲ್ಲಿ ಇಷ್ಟೊಂದು ದೊಡ್ಡ ಕ್ಯಾಂಪೇನಿಂಗ್ ನಡೀತಾ ಇದೆ ಅಂತಂದ್ರೆ 100% ಇದು ರಿಲೀಸ್ ಮಾಡಿದ್ರೆ ಸೂಪರ್ ಹಿಟ್ ಆಗಿ ಆಗುತ್ತೆ.